Hello and namaskara ಎಲ್ಲರಿಗೂ. ಸೊ ಆಸ್ ಡಿಸ್ಕಷನ್ ಫಾರ್ವರ್ಡ್ ಮುಂದೆ ತಗೊಂಡು ಹೋಗೋಣ. ಸೊ ಇವತ್ತು ನಾನು ಯಾರೇನು ಕ್ವೆಶನ್ ಕೇಳಿದಾರಂತೂ ಯಾವಾಗೂ ಹೇಳಲ್ಲ. ಸೊ ನೀವು ಬಿಂದಾಸ್ ಏನು ಕ್ವೆಶನ್ ಇದೆ ಅದನ್ನ ಕೇಳ್ಕೋಬಹುದು. ಸೊ ಅಪಾರ್ಟ್ ಫ್ರಮ್ ದಟ್ ಇವತ್ತಿಂದ ಕ್ವೆಶನ್ಸ್ ಏನಿತ್ತು ಅಂತಂದ್ರೆ ಓಲ್ಡ್ ಫೀಮೇಲ್ ಥೈರಾಯ್ಡು ಇದೆ ಅವರಿಗೆ ಅಂಡ್ ವಿಟಮಿನ್ ಡಿ ಲೆವೆಲ್ ಡೆಫಿಷಿಯನ್ಸಿಯಲ್ಲಿದೆ. ಬಟ್ ವಿಟಮಿನ್ B12 is okay, normal ಇದೆ ಅವ್ರದ್ದು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇಮೋಷನಲಿ ಡಿಸ್ಟರ್ಬ್ಡ್ ಇದ್ದಾರೆ, ಸ್ವಲ್ಪ ಲೋ ಎನರ್ಜಿ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಥೈರಾಯ್ಡ್ ಬಗ್ಗೆ ಸಪ್ರೇಟ್ ಸೆಷನ್ ಮಾಡ್ತೀನಿ, ಹೌ ಟು ಮ್ಯಾನೇಜ್ ಇಟ್, ಡಯಟ್ ಲೈಫ್ ಸ್ಟೈಲ್ ಏನೇನು ಇರಬೇಕು. ಸೊ ಎಸ್ಪೆಷಲಿ ಶುಗರ್, ಕೊಲೆಸ್ಟ್ರಾಲ್, ಥೈರಾಯ್ಡ್. ಸೊ ತುಂಬಾ ಕ್ವೆಶನ್ಸ್ ಬರ್ತವೆ ನನಗೆ ಈ 3 ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಸಪ್ರೇಟ್ ಸೆಷನ್ಸ್ ಇರೋಣ ವೇರ್ ಆಲ್ ಕ್ಯಾನ್ ಜಾಯಿನ್ ಅಲ್ವಾ. ಸೊ ಇದರಲ್ಲಿ ನಾನು ಬೇಸಿಕಲಿ ಏನ್ ನೋಡೋದು ಅಂತಂದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸಿ. ಸೊ ವಿಟಮಿನ್ ಡಿ ಕಮ್ಮಿ ಯಾವಾಗ ಆಗುತ್ತೆ, ಹೇಗಾಗತ್ತೆ, ಏನೇನು ಪ್ರಾಬ್ಲಮ್ ಆಗುತ್ತೆ ವಿಟಮಿನ್ ಡಿ ಕಮ್ಮಿ ಇದ್ರೆ, ಸೊ ಅದನ್ನ ಲಿಟಲ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ವಿಟಮಿನ್ ಡಿ ಅಂದ್ರೆ ಏನು? ವಿಟಮಿನ್ ಡಿ ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅದು. ಸೊ ಅದನ್ನ ಯಾಕೆ ಬೇಕು ನಮ್ಮ ಬಾಡಿಗೆ? ವಿಟಮಿನ್ ಡಿ ಯಾಕೆ ಬೇಕು? ವಿಟಮಿನ್ ಡಿ ಅಂದ್ಕೊಳ್ಳಿ ನಮಗೆ ನೆನಪು ಬರೋದು ನಮ್ ಸೂರ್ಯ ಅಲ್ವಾ. ಸೊ ಸೂರ್ಯನ ಕೆಳಗಡೆ ನಿಂತ್ರೆ ಅದು ಬೆಳಕು ತಗೊಂಡ್ರೆ ವಿಟಮಿನ್ ಡಿ ಜಾಸ್ತಿ ಆಗತ್ತೆ ಅಂತ ಅದೊಂದು ಮೈಂಡ್ ಸೆಟ್ ಎಲ್ಲರದ್ರಲ್ಲೂ ಇದ್ದೇ ಇದೆ. ಸೊ ಫಸ್ಟ್ ಆಫ್ ಆಲ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂದ್ರೆ ಏನು? ಸೊ ನಾರ್ಮಲಿ ಏನಾಗುತ್ತೆ, ನಿಮ್ದು ವಿಟಮಿನ್ ಡಿ ಲೆವೆಲ್ ಟೆಸ್ಟ್ ಮಾಡಿಸಿದಾಗೆ ನಾರ್ಮಲ್ಗಿಂತ ಕಮ್ಮಿ ಬಂದ್ರೆ ಅದನ್ನ ನಾವು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಯೂಶುವಲಿ ವಿಟಮಿನ್ ಡಿ 20 to 30 ಇದ್ರೆ ನಾವು ಮೈಲ್ಡ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂಡ್ ಬಿಲೋ 20 ಇತ್ತು ಅಂತಂದ್ರೆ ವೆರಿ ಮಚ್ ಮಾಡರೇಟ್ ಟು ಸಿವಿಯರ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಅದಕ್ಕೆ ನನಗೆ ಯಾರು ಕ್ವೆಶನ್ ಕಳ್ಸಿದಾರಲ್ವಾ ಅವ್ರದ್ದು ವಿಟಮಿನ್ ಡಿ 11.3 ಸಮ್. ಸೊ ಇಟ್ ಇಸ್ ಆಲ್ಮೋಸ್ಟ್ ಡೆಫಿಷಿಯನ್ಸಿ ಕ್ಯಾಟಗರಿನೇ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಏನ್ ನೆನಪಿಟ್ಕೋಬೇಕು, ವಿಟಮಿನ್ ಡಿ ಯಾಕೆ ಬೇಕು ನಮ್ಗೆ? ಕ್ಯಾಲ್ಸಿಯಂ ನ ಅಬ್ಸಾರ್ವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಬೋನ್ಸ್ಗೆ ಮೇನ್ ಏನ್ ಬೇಕು? ಕ್ಯಾಲ್ಸಿಯಂ ಬೇಕು. ಸೊ ಅದು ಕ್ಯಾಲ್ಸಿಯಂ ಅಲ್ಲಿ ಹೇಗೆ, ಕ್ಯಾಲ್ಸಿಯಂ ನಮ್ಮ ಬಾಡಿಯಲ್ಲಿ ಹೇಗೆ ಅಬ್ಸಾರ್ಬ್ ಆಗಬೇಕು ಅನ್ನೋದು ನಮ್ದು ವಿಟಮಿನ್ ಡಿ ಹೆಲ್ಪ್ ಮಾಡುತ್ತೆ. ಅದನ್ನ ಸಪೋರ್ಟ್ ಮಾಡುತ್ತೆ. ಸ್ವಲ್ಪ ಫ್ರೆಶ್ ಮೂಡ್, ಇದಕ್ಕೆ ಟೈರ್ಡ್ನೆಸ್ ನ ಕಮ್ಮಿ ಮಾಡೋದ್ರಲ್ಲಿ, ನಮ್ಮ ಮೂಡ್ ನ ಬೇಸಿಕಲಿ ಬ್ಯಾಲೆನ್ಸ್ ಮಾಡುತ್ತೆ ವಿಟಮಿನ್ ಡಿ. ಅಂಡ್ ಬೋನ್ ಫ್ರಾಕ್ಚರ್ ಆಗೋ ರಿಸ್ಕ್, ಬೋನ್ ವೀಕ್ ಆಗೋ ರಿಸ್ಕ್, ಓಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅದನ್ನಾನು ಕಮ್ಮಿ ಮಾಡುತ್ತೆ. ಮತ್ತೆ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ವಿಟಮಿನ್ ಡಿ ನಾರ್ಮಲ್ ಇದ್ರೆ. ನಮ್ದ್ರಲ್ಲಿ ಸಿಂಪ್ಟಮ್ಸ್ ಬೇಸಿಕಲಿ ಏನೇನ್ ನೋಡ್ತೀವಿ, ವಿಟಮಿನ್ ಡಿ ಕಮ್ಮಿ ಇದ್ದಾಗೆ ಕ್ರಾಂಪ್ಸ್ ಜಾಸ್ತಿ ಇರುತ್ತೆ, ಮಸಲ್ ವೀಕ್ನೆಸ್ ಜಾಸ್ತಿ ಇರುತ್ತೆ ಅವ್ರದ್ರಲ್ಲಿ. ಕ್ರಾಂಪು ಹಿಡಿದು ಬಿಡೋದು, ಮಸಲ್ಸ್ ಎಲ್ಲ ಕ್ಯಾಚ್ ಅಂತ ಹೇಳ್ತೀವಲ್ಲ ಆ ತರ ಆಗುತ್ತೆ. ಅಂಡ್ ಬೋನ್ ಪೇನ್ಸ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಬೋನ್ ಪೇನ್ಸ್, ಇಲ್ಲಾಂದ್ರೆ ಬ್ಯಾಕ್ ಪೇನ್ ತುಂಬಾ ಇರುತ್ತೆ. ಅಂಡ್ ಟಯರ್ಡ್ನೆಸ್ ಇರುತ್ತೆ ಅವ್ರದ್ರಲ್ಲಿ, ಟಯರ್ಡ್ನೆಸ್, ಜಲ್ದಿ ಸುಸ್ತಾಗೋದು ಅದೆಲ್ಲ ಕಾಮನ್ ಇರುತ್ತೆ ವಿಟಮಿನ್ ಡಿ ಕಮ್ಮಿ ಇದ್ದಾಗೆ. ಅವ್ರದ್ದು ಮೂಡ್ ಯಾವಾಗೂ ಸ್ವಲ್ಪ ಲೋನೇ ಇರುತ್ತೆ. ಪ್ರಾಬಬ್ಲಿ ಹೇರ್ ಲಾಸ್ ಇಶ್ಯೂಸ್ ಇರುತ್ತೆ. ಸೊ ಇದರದ್ದು ಟ್ರೀಟ್ಮೆಂಟ್ ಏನು, ವಾಟ್ ಇಸ್ ದ ಮ್ಯಾನೇಜ್ಮೆಂಟ್? ಫಸ್ಟ್ ಆಫ್ ಆಲ್ ನಿಮ್ದು ವಿಟಮಿನ್ ಡಿ ಟೆಸ್ಟ್ ಆದ್ಮೇಲೆ ಬೇಸ್ಡ್ ಆನ್ ಏನ್ ವ್ಯಾಲ್ಯೂ ಇದೆ ಅದ್ರ ಬೇಸಿಸ್ ಮೇಲೆ ವಿಟಮಿನ್ ಡಿ ಸಪ್ಲಿಮೆಂಟ್ ನ ಕೊಡ್ತಾರೆ ನಿಮ್ಗೆ ಅಲ್ವಾ. ಸೊ ಅದು ಡೋಸಸ್ ಎಲ್ಲ ಡಿಸೈಡ್ ಮಾಡೋದು ನಿಮ್ದು ರಿಪೋರ್ಟ್ಸ್ ನೋಡಿನೇ ಡಿಸೈಡ್ ಮಾಡ್ತಾರೆ. ಸೊ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಬೇಕು. ಬರೀ ನೀವು ಡಯಟ್ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡಿದ್ರೆ ಸಾಕಾಗಲ್ಲ, ಸಪ್ಲಿಮೆಂಟ್ ಬೇಕಾಗಬಹುದು ಇಫ್ ಯು ಆರ್ ಇನ್ ಡೆಫಿಷಿಯನ್ಸಿ ಕ್ಯಾಟಗರಿ. ನ್ಯಾಚುರಲ್ ವೇ ಆಫ್ ಗೆಟಿಂಗ್ ವಿಟಮಿನ್ ಡಿ ಏನಂತಂದ್ರೆ ಸನ್ಲೈಟ್ ಎಕ್ಸ್ಪೋಷರ್. ಎಷ್ಟು ಸನ್ಲೈಟ್ ಟೈಮ್ ಯಾವಾಗ ನೀವು ತಗೋಬಹುದು ಅಂತಂದ್ರೆ 10 AM ಇಂದ 3 PM ವರೆಗಡೆ ಏನೇ ಸನ್ಲೈಟ್ ಇರ್ಲಿ ಅದನ್ನ ನೀವು ತಗೋಬಹುದು. ನಿಮ್ ಸ್ಕಿನ್ ಟೋನ್ ಇಫ್ ಇಟ್ ಇಸ್ ಫೇರ್ ಟು ಮೀಡಿಯಂ ದೆನ್ 15 to 30 minutes ಸಾಕು, 3 to 4 days in a week ಅಲ್ಲಿ. ಅಂಡ್ ಇಫ್ ಯುವರ್ ಸ್ಕಿನ್ ಟೋನ್ ಇಸ್ ಡಾರ್ಕರ್, ಸ್ವಲ್ಪ ಡಾರ್ಕ್ ಇದ್ದೀರಾ ನೀವು ಅಂತಂದ್ರೆ 30 to 45 minutes ಬೇಕಾಗಬಹುದು ಸನ್ಲೈಟ್ ಎಕ್ಸ್ಪೋಷರ್. ಅಷ್ಟು ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸಪೋಸ್ ನೀವು ಓವರ್ ವೇಟ್ ಇದ್ರೆ, ವೇಟ್ ಜಾಸ್ತಿ ಇದ್ರೆ ವಿಟಮಿನ್ ಡಿ ಟ್ರಾಪ್ ಆಗುತ್ತೆ ಫ್ಯಾಟ್ ಅಲ್ಲಿ, ಡ್ಯೂ ಟು ವಿಚ್ ನಿಮ್ಗೆ ವಿಟಮಿನ್ ಡಿ ಡಿಫಿಷಿಯನ್ಸಿನ ನೋಡ್ತೀವಿ ನಾವು. ನೆಕ್ಸ್ಟ್ ಸ್ವಲ್ಪ ಯಾವ್ಯಾವ ಫುಡ್ಸ್ ಅಲ್ಲಿ ವಿಟಮಿನ್ ಡಿ ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ನೋಡೋಣ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ಫ್ಯಾಟಿ ಫಿಶಸ್. ಫ್ಯಾಟಿ ಫಿಶಸ್ ಅಲ್ಲಿ ಸ್ಯಾಲ್ಮನ್ ಬರುತ್ತೆ. ಅದು ನಾವು 100 to 150 grams 2 to 3 times per week ತಿನ್ಬಹುದು. ಇಲ್ಲಾಂದ್ರೆ ಎಗ್ ಯೋಕ್ ನ ಪ್ರಿಫರ್ ಮಾಡಬಹುದು. ಕ್ವಾಂಟಿಟಿ ನೋಡೋದಾದ್ರೆ 1 egg 3 to 5 days ವೀಕ್ ಅಲ್ಲಿ ತಿನ್ಬಹುದು. ನಿಮ್ ಡಯಟ್ ಅಲ್ಲಿ ಡೈಲಿ ಮಿಲ್ಕ್ ಮತ್ತೆ ಸೀರಿಯಲ್ಸ್ ಇರಬೇಕು, ಅಂದ್ರೆ ಎಲ್ಲ ಕಾಳುಗಳು ಎಲ್ಲ ಇನ್ಕ್ಲೂಡ್ ಆಗಿರ್ಬೇಕು ನಿಮ್ ಡಯಟ್ ಅಲ್ಲಿ. ಡೈಲಿ 1 cup ಅಷ್ಟು ಇನ್ಕ್ಲೂಡ್ ಆಗ್ಬೇಕು. ಸನ್ ಎಕ್ಸ್ಪೋಸ್ಡ್ ಮಶ್ರೂಮ್ಸ್ ಸಿಗ್ತವೆ, ಸೊ ಆ ಮಶ್ರೂಮ್ಸ್ ನ 1 cup ಇನ್ಕ್ಲೂಡ್ ಮಾಡ್ಕೊಳ್ಳಿ 2 to 3 times per week.
ಅದು ಬಿಟ್ರೆ ಯೋಗಟ್ ನ ಯೂಸ್ ಮಾಡಬೇಕು 3 to 5 times ವೀಕಲ್ಲಿ. ವಿಟಮಿನ್ ಡಿ ಅಂತಂದ್ರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳಿದ್ದೀನಿ. ಸೊ ನೀವು ಇವೆಲ್ಲ ತಿನ್ನೋಬೇಕಾದ್ರೆ ನಾವು ಹೆಲ್ದಿ ಫ್ಯಾಟ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ, ಸೊ ದಟ್ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ ಫುಡ್ ಅಲ್ವಾ. ಸೊ ಹೆಲ್ದಿ ಫ್ಯಾಟ್ಸ್ ಅಂತಂದ್ರೆ ನಟ್ಸ್, ಘೀ, ಆಲಿವ್ ಆಯಿಲ್, ಸೊ ಇದೆಲ್ಲ ಹೆಲ್ದಿ ಫ್ಯಾಟ್ಸ್ ಅಲ್ಲಿ ಬರುತ್ತೆ. ಇದನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬಹುದು. ಇವನ್ ಕ್ಯಾಲ್ಸಿಯಂ ಫುಡ್ಸ್ ನ ಇನ್ಕ್ಲೂಡ್ ಮಾಡ್ಕೋಬಹುದು, ಸೊ ದಟ್ ಅಬ್ಸಾರ್ಪ್ಷನ್ ಬೆಟರ್ ಇರುತ್ತೆ. ಇದೆ ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು ಏನಂತಂದ್ರೆ ನೀವು ಸ್ಟ್ರೆಸ್ ನ ಮ್ಯಾನೇಜ್ ಮಾಡ್ಕೋಬೇಕು. ಸೊ ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನನ್ನ ಫಸ್ಟ್ ವಿಡಿಯೋನೇ ಅದಿತ್ತು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಚೆಕ್ ಲಿಸ್ಟ್ ಕೊಟ್ಟಿದ್ದೀನಿ. ಅದನ್ನ ನೀವು ಫಾಲೋ ಮಾಡಲೇಬೇಕು. ನೀವು ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಲ್ಲ ಅಂತಂದ್ರೆ ದೆನ್ ಮೂಡ್ ಡಿಸ್ಟರ್ಬ್ಡ್ ಆಲ್ರೆಡಿ ಇರುತ್ತೆ, ಡೆಫಿಷಿಯನ್ಸಿಯಿಂದ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ನಿಮ್ ಕೇಸಸ್ ಅಲ್ಲಿ. ಸೊ ಗುಡ್ ಸ್ಲೀಪ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಿಮಗೆ ಗುಡ್ ಸ್ಲೀಪ್ ಇಲ್ಲ ಅಂತಂದ್ರೆ ಅದರ ಮೇಲೇನು ನಾವು ವಿಡಿಯೋ ಮಾಡೋಣ. ಸೊ ಹೌ ಟು ಇಂಪ್ರೂವ್ ಯುವರ್ ಸ್ಲೀಪ್ ಅಂತ. ಬಿಕಾಸ್ ಸ್ಲೀಪ್ ಒಳ್ಳೇದಾಗಿದ್ರೆ ನಿಮ್ದು ಬೇರೆ ಎಲ್ಲ ಅರ್ಧ ಸಮಸ್ಯೆ ತಾನಾಗೆ ತಾನು ಸಾಲ್ವ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಸ್ವಲ್ಪ ಕ್ಲೂ ಸಿಕ್ಕಿದೆ ನಿಮ್ ಕಂಡೀಷನ್ ಬಗ್ಗೆ ಏನ್ ಮಾಡ್ಬೇಕು ನೀವು ಅಂತ. ಸೊ ಥೈರಾಯ್ಡ್, BP, ಶುಗರ್ ಎಲ್ಲ ತುಂಬಾ ಕ್ವೆಶನ್ಸ್ ಬರ್ತವೆ. ಸೊ ನಾನು ಒಂದ್ ಸೆಷನ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ನೋಡ್ತೀನಿ. ಸೊ ಬೇರೆದೆಲ್ಲ ಏನಾರೇ ಇತ್ತು ಅಂತಂದ್ರೆ ಹಿಂಗ್ ಪೀಸ್ ಬೈ ಪೀಸ್ ಯಾವ್ದು ಪಾರ್ಟ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನ ನಿಮ್ಗೆ ಹಿಂಟ್ ಕೊಟ್ಟಿರ್ತೀನಿ, ಇಲ್ಲಂತಂದ್ರೆ ಹೇಳಿರ್ತೀನಿ. ಆಯ್ತು. ಸೊ ಸಿ ಯು ಆಲ್, ಬಾಯ್, ಟೇಕ್ ಕೇರ್.